ಸಾಹಿತ್ಯ ಬೆಳಗ್ಗೆ ತಿಂಡಿ ತಿನ್ನದೆ ಹೋಗಿದ್ದರ ಜೊತೆಗೆ ತನಗೆ ಹೇಳದೆ ಒಬ್ಬಳೇ ಹೋಗಿದ್ದು ಇನ್ನಷ್ಟು ಕೋಪ ತರಿಸಿತ್ತು ಅಬಿಗೆ. ಅವಳ ಮೇಲಿನ ಕೋಪಕ್ಕೆ ತಾನು ಏನು ತಿನ್ನದೆ ದಾಪುಗಾಲು ಹಾಕುತ್ತಾ ಆಫೀಸಿಗೆ ಹೊರಟ. ಸಾಹಿತ್ಯ ಅದಾಗಲೇ ತನ್ನ ಜಾಗದಲ್ಲಿ ಕುಳಿತು ಕೆಲಸ ಪ್ರಾರಂಭಿಸಿದ್ದಳು. ಒಂದೇ ಕಣ್ಣಿನಲ್ಲಿ ಅವಳನ್ನು ನೋಡಿ ತನ್ನ ಕ್ಯಾಬಿನಿನೊಳಗೆ ಹೊಕ್ಕ ಅಬಿ. ನೇರವಾಗಿ ಅವಳೆದುರು ಹೋಗಿ ಬೈಯಲು, ಇದು ಆಫೀಸ್, ಎಲ್ಲ ಎಂಪ್ಲಾಯೀಸ್ ವರ್ಕ್ ಮಾಡುತ್ತಿರುತ್ತಾರೆ ಎಂದು ಆಫೀಸ್ ಬಾಯ್ ಬಳಿ ಅವಳನ್ನು ತನ್ನ ಕ್ಯಾಬಿನಿಗೆ ಬರುವಂತೆ ಹೇಳಿ ಕಳುಹಿಸಿದ. ಅವನು ನೇರವಾಗಿ ಸಾಹಿತ್ಯಾಳ ಬಳಿ ಬಂದು, ಮೇಡಮ್, ನಿಮ್ಮನ್ನು ದೊಡ್ಡ ಸಾಹೇಬರು ಕರೀತಿದ್ದಾರೆ ಎಂದು ಹೇಳಿ ತನ್ನ ಕೆಲಸದಲ್ಲಿ ತೊಡಗಿದ. ಸಾಹಿತ್ಯಾಳಿಗೆ ನಡುಕ ಶುರುವಾಗಿತ್ತು. ಖಂಡಿತ ಅಬಿಸರ್ಗೆ ಕೋಪ ಬಂದಿರಬೇಕು. ಅವರಿಗೆ ಒಂದು ಮಾತು ಹೇಳಿ ಬಂದಿಲ್ವಲ್ಲ. ಹೇಳಿ ಬಂದಿದ್ದಿದ್ರೆ ನನ್ನೆಲ್ಲಿ ಒಬ್ಳಿಗೆ ಕಳಿಸ್ತಿದ್ರು, ಜೊತೆಗೆ ಹೋಗೋಣ ಅಂತ ಹಠ ಹಿಡಿತಿದ್ರು ಎಂದು ಯೋಚಿಸುತ್ತಲೇ ಅಬಿಯ ಕ್ಯಾಬಿನಿಗೆ ಕಾಲಿಟ್ಟಳು. ಅವಳನ್ನು ನೋಡಿದ ನೇಹಾ ಅನುಮಾನದಿಂದಲೇ ಅಲ್ಲೇ ಹೊರಗಡೆ ನಿಂತು ಏನು ಮಾತನಾಡುತ್ತಿರಬಹುದು ಎಂದು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದಳು. ಮೇ ಐ ಕಮಿಂಗ್ ಸರ್ ಎಂದು ಸಾಹಿತ್ಯ ಕೇಳಿದಾಗ, ಅಲ್ಲಿ ಯಾಕೆ ನಿಂತಿದ್ಯಾ, ಬಾ ಒಳಗಡೆ ಎಂಬ ಗಡುಸಾದ ಧ್ವನಿಗೆ ಮತ್ತಷ್ಟು ಭಯಗೊಂಡಳು ಸಾಹಿತ್ಯ. ಮೆಲ್ಲನೆ ಒಳ ಬಂದಳು. ಅಭಿ ಅವಳನ್ನೇ ದುರುಗುಟ್ಟಿ ನೋಡಿ, ಏನಾದರೂ ತಿಂದ್ಯಾ ಇಲ್ವಾ ಎಂದು ಕೋಪದಲ್ಲೇ ಕೇಳಿದ. ಎಂದಷ್ಟೇ ಹೇಳಿ ತಲೆ ತಗ್ಗಿಸಿದಳು ಸಾಹಿತ್ಯ. ಹಾಗಂದ್ರೆ ಪ್ರಶ್ನಿಸಿದ ಅಭಿ. ತಿಂದೆ ಮೆಲ್ಲನೆ ಹೇಳಿದಳು ಸಾಹಿತ್ಯ. ಏನ್ ತಿಂದೆ ಮತ್ತೆ ಪ್ರಶ್ನಿಸಿದ ಅಭಿ. ಉಪ್ಪಿಟ್ಟು ಎಂದು ತಲೆ ತಗ್ಗಿಸಿ ಹೇಳಿದಳು ಸಾಹಿತ್ಯ. ನಿಮಗೆ ದುಡ್ಡಿಲ್ಲಿಂದ ಬಂತು ಎಂದು ಕೇಳಿದವನ ಮಾತಿಗೆ, ಮೊನ್ನೆ ನೀವೇ ಖರ್ಚಿಗೆ ಬೇಕಾಗುತ್ತೆ ಅಂತ ಕೊಟ್ಟಿದ್ರಲ್ಲ ಸರ್ ಎಂದು ಪ್ರತ್ಯುತ್ತರಿಸಿದಳು ಸಾಹಿತ್ಯ. ಯಾಕೆ ನನ್ನ ಜೊತೆ ಬರಲಿಲ್ಲ? ಅವನ ಪ್ರಶ್ನೆಗಳು ಇನ್ನೂ ಮುಗಿದಿರಲಿಲ್ಲ. ಲೇಟ್ ಆಗುತ್ತೆ ಅಂತ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು ಸಾಹಿತ್ಯ. ಇದು ನಂದೇ ಕಂಪ್ನಿ, ಲೇಟ್ ಆಗುತ್ತೋ ಇಲ್ವೋ ಅಂತ ನಾನು ಡಿಸೈಡ್ ಮಾಡಬೇಕು, ನೀನಲ್ಲ ಎಂದು ಹೇಳಿದ ಅಬಿಯ ಮಾತಿಗೆ ತಲೆ ತಗ್ಗಿಸಿದಳು ಸಾಹಿತ್ಯ. ನೀನು ಹೇಳ್ದಾಗೆ ನಡೆಯಲ್ಲ ಇಲ್ಲೇನು? ಸಂಜೆ ನಾನೇ ಡ್ರಾಪ್ ಮಾಡೋದು, ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನೋ ಗೊತ್ತಿಲ್ಲ ಎಂದು ಜೋರಾಗಿ ಹೇಳಿದವನ ಮಾತಿಗೆ ಮೌನ ವಹಿಸಿದಳು ಸಾಹಿತ್ಯ. ಸರಿ ಹೋಗು, ಕೆಲಸ ನೋಡ್ಕೊ ಎಂದು ದುರುಗುಟ್ಟಿ ಹೇಳಿದಾಗ ಸಪ್ಪೆ ಮೊರೆ ಹಾಕಿ ಹೊರ ನಡೆದಳು. ಅಲ್ಲೇ ಬಾಗಿಲ ಬಳಿ ನಿಂತಿದ್ದ ನೇಹಾಳಿಗೆ ಒಳಗೇನು ನಡೆಯಿತೆಂದು ತಿಳಿಯದಿದ್ದರೂ ಸಾಹಿತ್ಯ ಸಪ್ಪೆ ಮೊರೆ ಹಾಕಿ ಹೋಗಿದ್ದು ಕಂಡು ತುಂಬಾ ಖುಷಿಯಾಗಿತ್ತು. ಅದೇ ಉತ್ಸಾಹದಿಂದ ಸಾಹಿತ್ಯ ಕುಳಿತಲ್ಲಿಗೆ ಬಂದು, ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಲ್ಲಿವರೆಗೂ ಬಂತು ನಿಮ್ಮ ರಿಪೋರ್ಟು ಎಂದು ಹುಬ್ಬು ಹಾರಿಸುತ್ತಾ ಕೇಳಿದಳು. ಮೇಡಮ್ ಅದು ಎಂದು ಏನೋ ಉತ್ತರಿಸಲು ಹೊರಟವಳ ಬಾಯಿ ಮುಚ್ಚಿಸಿ, ನೀನದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಆದರೆ ಮಧ್ಯಾಹ್ನದ ಒಳಗೆ ನನಗೆ ಆ ರಿಪೋರ್ಟ್ ರೆಡಿ ಇರಬೇಕು. ನಾನು ಅಭಿ ಸರ್ ಕ್ಯಾಬಿನಲ್ಲಿ ಕಾಯ್ತಾ ಇರ್ತೀನಿ ಎಂದು ಅಲ್ಲಿಂದ ನಡೆದು ತನ್ನ ಟೇಬಲ್ ಮೇಲಿದ್ದ 2 ಫೈಲ್ ಎತ್ತಿಕೊಂಡು ಅಭಿಯ ಬಳಿ ಸಾಗಿದಳು. ಎಕ್ಸ್ಕ್ಯೂಸ್ ಮೀ ಸರ್ ಎಂದು ನಗುತ್ತಲೇ ಕೇಳಿದಾಗ, ಎಸ್ ನೇಹಾ ಕಮ್ ಎಂದ ಅಭಿಯ ಮಾತಿಗೆ ಒಳಗಡೆ ಬಂದು, ಸರ್ ಈ 2 ಫೈಲ್ ರೆಡಿ ಇದೆ, ನೀವು ಒಂದ್ಸರಿ ಚೆಕ್ ಮಾಡಿ ಸೈನ್ ಮಾಡ್ತೀರಾ ಎಂದು ಕೇಳಿದಾಗ 2 ಫೈಲ್ ತೆಗೆದು ನೋಡಿದ ಅಭಿ. ಇನ್ನೊಂದು ರಿಪೋರ್ಟ್ ಎಲ್ಲಿ ನೇಹಾ ಎಂದು ಅದರಲ್ಲೇ ಇರಬಹುದೆಂದು ತಿರುವಿ ನೋಡುತ್ತಾ ಕೇಳಿದಾಗ, ಸರ್ ಅದು ಸಾಹಿತ್ಯ ನಾನೇ ಮಾಡ್ತೇನೆ ಅಂತ ಹೇಳಿದ್ಲು ಎನ್ನುತ್ತಾ ಸೂಕ್ಷ್ಮವಾಗಿ ಅಭಿಯ ಮುಖ ನೋಡಿದಳು ನೇಹಾ. ವಾಟ್, ಆ ರಿಪೋರ್ಟ್ ಅಷ್ಟು ಈಸಿ ಇದೆ ಅಂತ ಅಂದ್ಕೊಂಡ್ಲ ಅವಳು ಎಂದು ಕೋಪದಲ್ಲಿ ಕೇಳಿದ. ಸರ್ ನಾನು ಟ್ರೈನಿಂಗ್ ಕೊಡ್ತೀನಿ ಅಂದರೂ ಬೇಡ ಅಂದ್ಲು, ಗೊತ್ತಿದೆಯೇನೋ ಅಂತ ಸುಮ್ಮನಾದೆ ಬೇಕಂತಲೇ ಹೇಳಿದಳು ನೇಹಾ. ಸೇರಿ 1-2 ದಿನಾನೂ ಆಗಿಲ್ಲ, ಅಷ್ಟರಲ್ಲಿ ಗೊತ್ತಿದೆ ಅನ್ನೋಕೆ ಅವಳು ಏನಂತ ಅಂದ್ಕೊಂಡಿದ್ದಾಳೆ? ಅಭಿಯ ಕೋಪ ನೆತ್ತಿಗೇರಿತ್ತು. ನೇಹಾಗೆ ಒಳಗೊಳಗೆ ನಗು ತಡೆಯಲಾಗಲಿಲ್ಲ. ಆದರೂ ಸುಮ್ಮನೆ ನಿಂತಿದ್ದಳು. ಹೋಗಿ ಅವಳನ್ನು ಕರ್ಕೊಂಬನ್ನಿ ಸಿಡುಕಿದ ಅಭಿ.
ವ್ಯಂಗ್ಯವಾದ ನಗುವಿನೊಂದಿಗೆ ಸಾಹಿತ್ಯಾಳನ್ನು ಕರೆದುಕೊಂಡು ಬಂದಳು ನೇಹಾ. ಅಭಿ ಸಾಹಿತ್ಯಾಳನ್ನೇ ದುರುಗುಟ್ಟಿ ನೋಡುತ್ತಾ, ಹಲೋ ಮೇಡಮ್, ಇದು ಆಫೀಸು, ನಿನ್ನ ಮನೆಯಲ್ಲ, ಎಲ್ಲ ಗೊತ್ತಿದೆ ಅನ್ನೋ ಥರ ಫೋರ್ಸ್ ಕೊಟ್ಟರೆ ನನಗೆ ಕೆಟ್ಟ ಕೋಪ ಬರುತ್ತೆ ಎಂದು ಖಾರವಾಗಿ ನುಡಿದ. ಸಾಹಿತ್ಯಾಳಿಗೆ ಅವನ ಮಾತಿನ ಅರ್ಥ ತಿಳಿಯದೆ ದಂಗಾಗಿ ನಿಂತಳು. ನಿನ್ನೆ ಕೇಳಿದ್ದು, ಯಾಕೆ ಬಾಯ್ ಬರಲ್ವಾ? ಹೋಗಿ ಅದೇನು ರಿಪೋರ್ಟ್ ಮಾಡಿದ್ಯೋ ತಗೊಂಡು ಬಾ, ಹೋಗು. ಬೆಳಗ್ಗಿನ ಕೋಪ ಇನ್ನೂ ಇಳಿದಿರಲಿಲ್ಲ ಅವನಿಗೆ. ಅದಕ್ಕಾಗಿ ಮತ್ತಷ್ಟು ರೇಗಿದ. ಸರ್, ಅದು ಇನ್ನೂ ಸ್ವಲ್ಪ ಮಾಡೋದಿದೆ ಎಂದು ರಾಗ ಎಳೆದಳು. ಅದೇನು ಮಾಡ್ತಿದ್ಯೋ ನಾನು ನೋಡಬೇಕಲ್ವಾ? ಎಷ್ಟಾಗಿದೆ ಅಷ್ಟನ್ನೇ ತಗೊಂಡು ಬಾ, ಹೋಗು. ಮತ್ತೆ ಸಿಡುಕಿದ ಅಭಿ. ಓಕೆ ಸರ್ ಎಂದು ಮೆಲ್ಲನೆ ಹೊರ ನಡೆದಳು. ಅಭಿ ಸರ್ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾರೆ? ಮನಸ್ಸಲ್ಲೇ ಪ್ರಶ್ನೆ ಹಾಕಿದಳು ಸಾಹಿತ್ಯ. ನೇಹಾಳಿಗೆ ಹಾಲು ಕುಡಿದಷ್ಟು ಸಂತೋಷ. ತನ್ನೆದುರೇ ಸಾಹಿತ್ಯಾಳನ್ನು ಬೈಯುತ್ತಿರುವನಲ್ಲ ತನ್ನ ಮನದಿನಿಯ. ಇಂತಹ ದಿನ ಎಷ್ಟು ಬೇಗ ಬರುತ್ತದೆಂದು ಅವಳು ಅಂದುಕೊಂಡಿರಲಿಲ್ಲ. ಅವಳೇನು ಮಾಡಿರಲು ಸಾಧ್ಯವೇ ಇಲ್ಲ. ಅವಳಿಗೆ MISನಲ್ಲಿರೋ ಫಾರ್ಮುಲಾ ಗೊತ್ತಿದ್ರೆ ತಾನೆ. ಈಗ ಅದೇನು ರಿಪೋರ್ಟ್ ತರ್ತಾಳೆ ನೋಡಬೇಕು. ಕುಣಿದಾಡುವಷ್ಟು ಖುಷಿ ಅವಳಿಗೆ. ಒಂದು ಫೈಲ್ ಹಿಡಿದು ಒಳ ಬಂದಳು ಸಾಹಿತ್ಯ. ನೇಹಾಳ ಮುಖದ ಮೇಲಿದ್ದ ವ್ಯಂಗ್ಯ ನಗು ಇನ್ನೂ ಹಾಗೇ ಇತ್ತು. ನೇಹಾ, ಆ ಫೈಲ್ ಒಮ್ಮೆ ಚೆಕ್ ಮಾಡಿ. ಅಭಿಯ ಮಾತಿಗೆ ನೇಹಾ ಅವಳ ಕೈಯಿಂದ ಫೈಲನ್ನು ತೆಗೆದುಕೊಂಡು, ಜಯ ನನ್ನದು ಎಂಬ ನೋಟದಲ್ಲಿ ಕಿರುನಗೆ ಬೀರುತ್ತಾ ಸಾಹಿತ್ಯಾಳನ್ನು ನೋಡಿದಳು. ಅದೇ ಕಿರುನಗು ಫೈಲ್ನಲ್ಲಿದ್ದ ರಿಪೋರ್ಟ್ ನೋಡಿ ಮಾಯವಾಗಿತ್ತು. ಕಾರಣ ಅವಳಿಗೆ ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಳು ಸಾಹಿತ್ಯ. ಇದು ಹೇಗೆ ಸಾಧ್ಯ? ನಾನೇನು ಹೇಳಿಕೊಡದೆ ಇವಳಿಗೆ ಹೇಗೆ ತಿಳಿಯಿತು ಎಂದು ದೊಡ್ಡ ಕಣ್ಣು ಬಿಟ್ಟು ಮತ್ತೆ ಮತ್ತೆ ಪರಿಶೀಲಿಸಿದಳು. ಎಲ್ಲವೂ ಸರಿಯಾಗಿತ್ತು. ಕೊನೆಯ 2 ಕಾಲಂ ಮಾತ್ರ ಬಾಕಿ ಉಳಿದಿತ್ತು. ನಿನ್ನೆ ಆಫೀಸಿಗೆ ಬಂದವಳು ಇಷ್ಟು ಬೇಗ ತಿಳಿದುಕೊಳ್ಳಲು ಹೇಗೆ ಸಾಧ್ಯವಾಯಿತೆಂದು ಯೋಚಿಸುತ್ತಲೇ ಇದ್ದಳು ನೇಹಾ. ನೇಹಾ, ಏನು ಮಾಡ್ತಿದ್ದೀರಿ? ಆಗಿಲ್ವಾ ಇನ್ನೂ? ಅಭಿಯ ಧ್ವನಿಗೆ ಎಚ್ಚೆತ್ತ ನೇಹಾ, ಹಾಂ ಸರ್, ಚೆಕ್ ಮಾಡ್ತಿದ್ದೆ, ಎಲ್ಲ ಸರಿಯಾಗಿದೆ ಎಂದು ತೊದಲಿದಳು. ಈಸ್ ಇಟ್ ಗುಡ್ ಸಾಹಿತ್ಯ? ಪ್ರೌಡ್ ಆಫ್ ಯು ಎಂದು ಆಶ್ಚರ್ಯದಿಂದ ನಗುತ್ತಾ ಹೇಳಿದ ಅಭಿ. ಸದ್ಯ ಬದುಕಿದೆ ಎಂದಿತು ಸಾಹಿತ್ಯಾಳ ಜೀವ. ನೇಹಾ, ಇನ್ಮುಂದೆ ಅವಳೇ ರಿಪೋರ್ಟ್ ರೆಡಿ ಮಾಡಲಿ ಎಂದು ಹೇಳಿ ತನ್ನ ಲ್ಯಾಪ್ಟಾಪ್ನಲ್ಲಿ ಮುಳುಗಿದ. ಸುಮ್ಮನೆ ಅಷ್ಟು ಬೈದ್ರು, ಒಂದು ಸಾರಿನೂ ಕೇಳಿಲ್ಲ ಎಂದು ಮುಖ ಊದಿಸಿ ಹೊರ ನಡೆದಳು ಸಾಹಿತ್ಯ. ಅದನ್ನು ಅಭಿ ಗಮನಿಸಿ, ಬೆಳಿಗ್ಗೆ ನನಗೆ ಹೇಳ್ದೇ ಬಂದ್ಯಲ್ಲ, ಅದಕ್ಕೆ ಈ ರಿವೆಂಜ್ ಎಂದು ಮನಸ್ಸಲ್ಲೇ ಹೇಳಿ ಕಿರುನಗೆ ಬೀರಿದ. ನೇಹಾ ಅಂದುಕೊಂಡಿದ್ದೆಲ್ಲ ಉಲ್ಟ ಹುಡಿತಲ್ಲ ಎಂದು ಹಲ್ಲು ಕಚ್ಚಿ ಅಲ್ಲಿಂದ ಹೊರ ನಡೆದಿದ್ದಳು. ಪರವಾಗಿಲ್ಲ ನಮ್ಮ ಹುಡುಗಿ, ನೆನೆ ಒಂದ್ಸರಿ ಹೇಳ್ಕೊಟ್ಟಿದ್ದನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅಂದರೆ ಸಖತ್ ಬ್ರಿಲಿಯಂಟೆ ಎಂದು ಯೋಚಿಸುತ್ತಿದ್ದವನಿಗೆ ಶ್ರೀಕಾಂತ್ಗೆ ಬರ ಹೇಳಿದ್ದು ನೆನಪಾಯಿತು. ತಕ್ಷಣ ಹೊರಟ. ಹಾಯ್ ಅಭಿ ಸರ್, ನಾನೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಿದ್ದೆ, ಆದರೆ ನೀವೆಲ್ಲಿ ಬ್ಯುಸಿ ಇರ್ತೀರೇನೋ ಅಂತ ಸುಮ್ಮನಾದೆ. ಸದ್ಯ ನೀವೇ ಕಾಲ್ ಮಾಡಿ ಬರ ಹೇಳಿದ್ದು ಒಳ್ಳೆಯದೇ ಆಯಿತು ನೋಡಿ. ಫಾರಿನ್ ಕ್ಲೈಂಟ್ ನಮ್ಮ ಜೊತೆ ಕೈ ಜೋಡಿಸೋಕೆ ನೀವೇ ಕಾರಣ ಅಭಿ ಸರ್. ನಿಜವಾಗ್ಲೂ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಎಂದು ಖುಷಿಯಲ್ಲಿ ಇನ್ನೂ ಏನೇನೋ ಹೇಳುತ್ತಿದ್ದ ಶ್ರೀಕಾಂತ್. ಅಭಿಗೆ ಅದ್ಯಾವುದೂ ಬೇಕಿರಲಿಲ್ಲ, ಆದರೂ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದ. ತನ್ನ ಮಾತು ಮುಗಿಸಿದ ಶ್ರೀಕಾಂತ್, ಏನು ಅಭಿ ಸರ್, ಸುಮ್ಮನೆ ಕೂತಿದ್ದೀರಾ, ಬಂದಿರೋ ವಿಷಯನೇ ಹೇಳಿಲ್ಲ ಎಂದು ನಗುತ್ತಾ ಕೇಳಿದಾಗ, ಹೇಳೋಕೆ ನೀವು ಬಿಟ್ರೆ ಅಲ್ವಾ ಶ್ರೀಕಾಂತ್ ಎಂದು ಹೇಳಿ ಮುಗುಳ್ನಕ್ಕ. ಓ ಸಾರಿ, ಗೊತ್ತಾಗಲಿಲ್ಲ, ಎಕ್ಸೈಟ್ ಆಗಿದ್ದೆ. ಈಗ ಹೇಳಿ ಸರ್, ನಿಮ್ಮ ಮಾತು ಕೇಳಿಸ್ಕೊಳ್ಳೋಕೆ ರೆಡಿಯಾಗಿದ್ದೀನಿ ಉತ್ಸಾಹದಿಂದ ಹೇಳಿದ ಶ್ರೀಕಾಂತ್. ಹೇಗೆ ಶುರು ಮಾಡಬೇಕೋ ಗೊತ್ತಾಗ್ತಿಲ್ಲ ಶ್ರೀಕಾಂತ್. ಅದು ಒಂದ್ಸರಿ ಮುರಿದು ಹಾಕಿದ್ದನ್ನು ಮತ್ತೆ ಜೋಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಭಿಯ ಮಾತಿಗೆ, ನೀವು ಯಾವುದರ ಬಗ್ಗೆ ಹೇಳ್ತಿದ್ದೀರಾ? ಅರ್ಥ ಆಗಲಿಲ್ಲ ನನಗೆ
ಎಂದು ಪ್ರಶ್ನಾರ್ಥಕವಾಗಿ ಕೇಳಿದ ಶ್ರೀಕಾಂತ್. ಅದೇ ಸಾಹಿತ್ಯ ವಿಷಯ ಎಂದು ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಅಭಿ. ಅಂದರೆ ನೀವು ಮತ್ತೆ ಜೋಡಿಸಬೇಕು ಅಂತಿರೋದು ನನ್ನ ಮತ್ತು ಸಾಹಿತ್ಯಾಳನ್ನ ಎಂದು ಆಶ್ಚರ್ಯದಿಂದ ಕೇಳಿದ. ಹೌದು, ಅವಳು ಯಾವ ಹುಡುಗನ್ನೂ ಇಷ್ಟಪಟ್ಟಿಲ್ಲ. ನಾನೇ ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಅಭಿಯ ಧ್ವನಿಯಲ್ಲಿ ನೋವಿತ್ತು. ಅವನ ಮಾತಿಗೆ ಶ್ರೀಕಾಂತ್ನ ಬಳಿ ಉತ್ತರವಿರಲಿಲ್ಲ. ಪ್ಲೀಸ್, ಅವಳ ಬಗ್ಗೆ ತಪ್ಪು ತಿಳಿದೆ ಅವಳನ್ನು ನೀವು ಮದುವೆ ಆಗಬೇಕು ಅಂತ ಕೇಳೋಕ್ಕೆ ಬಂದೆ ಎಂದು ಹೇಳುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು ಅಭಿಗೆ. ಯಾಕೋ ಹೃದಯ ಹಿಂಡಿದ ಅನುಭವ. ಶ್ರೀಕಾಂತ್ ಮೌನವಾಗೇ ಕುಳಿತಿದ್ದ. ಅಭಿ ಅವನೆಡೆ ತಿರುಗಿ, ಯಾಕೆ ಶ್ರೀಕಾಂತ್ ಮೌನವಾಗಿದ್ದೀರಿ? ನಾನು ಹೇಳಿದ ಮಾತಿನಲ್ಲಿ ನಿಮಗೆ ನಂಬಿಕೆ ಬರಲಿಲ್ವಾ ಎಂದು ಕೇಳಿದಾಗ ಶ್ರೀಕಾಂತ್ ಅಭಿಯ ಕೈ ಹಿಡಿದು, ಸಾರಿ ಅಭಿ ಸರ್, ನನಗೆ ಮತ್ತು ಸಾಹಿತ್ಯಾಳಿಗೆ ಗೊತ್ತಾದ ಮುಹೂರ್ತದಲ್ಲೇ ನನ್ನ ತಂದೆಯ ಒತ್ತಾಯದಿಂದ ನನ್ನ ಮಾವನ ಮಗಳನ್ನು ಮದುವೆ ಆದೆ. ಬಹುಶಃ ನನ್ನ ಹಣೆಯಲ್ಲಿ ಸಾಹಿತ್ಯಾಳ ಹೆಸರು ಬರೆದಿರಲಿಲ್ಲ ಅನಿಸುತ್ತದೆ ಎಂದು ಬೇಸರದಿಂದ ನುಡಿದ. ಅಭಿಗೆ ಶ್ರೀಕಾಂತ್ನ ಮಾತುಗಳನ್ನು ಕೇಳಿ ಕೈಕಾಲುಗಳು ನಡುಗತೊಡಗಿದವು. ಛೆ, ನನ್ನ ಕೈಯಿಂದಲೇ ಸಾಹಿತ್ಯಾಳ ಜೀವನ ಹಾಳು ಮಾಡಿದ ಹಾಗಾಯಿತು. ಈಗ ನಾನೇನು ಮಾಡಲಿ? ಹೇಗೆ ಅವಳಿಗೆ ಮುಖ ತೋರಿಸ್ಲಿ? ಈ ವಿಷಯ ಗೊತ್ತಾದರೆ ಅವಳು ನನ್ನ ಬಗ್ಗೆ ಏನು ಅಂದುಕೊಳ್ಳಲ್ಲ. ಯಾವತ್ತೂ ನನ್ನ ಕಡೆಯಿಂದ ತಪ್ಪಾಗದಂತೆ ನೋಡಿಕೊಳ್ಳುವವನು ಇಷ್ಟು ದೊಡ್ಡ ತಪ್ಪು ಹೇಗೆ ಮಾಡಿದೆ? ಯೋಚಿಸುತ್ತಲೇ ಇದ್ದ. ಅಭಿ ಸರ್, ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಅವನ ಕೈ ಹಿಡಿದು ಅಲುಗಾಡಿಸುತ್ತಾ ಕೇಳಿದ ಶ್ರೀಕಾಂತ್. ಏನಿಲ್ಲ ಶ್ರೀಕಾಂತ್, ಸರಿ ನಾನಿನ್ನು ಬರ್ತೀನಿ ಎಂದು ಒಂದು ಕ್ಷಣವೂ ಅಲ್ಲಿರಲಾರದೆ ಹೊರಟೇ ಬಿಟ್ಟ. ಅಭಿಯನ್ನೇ ನೋಡುತ್ತಿದ್ದ ಶ್ರೀಕಾಂತ್ಗೆ ಏನನಿಸಿತೋ. ನಿಡಿದಾದ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಆಫೀಸ್ ಕಡೆ ಹೊರಟಿದ್ದ. ಅಭಿ ಕಾರಲ್ಲಿ ಅದೆಷ್ಟೊತ್ತು ಕಣ್ಣು ಮುಚ್ಚಿ ಕುಳಿತಿದ್ದನೋ. ಕೊನೆಗೆ ನೇಹಾ ಕಾಲ್ ಮಾಡಿದಾಗಲೇ ಎಚ್ಚರವಾಗಿದ್ದು. ನೇಹಾ ಕಾಲ್ ಮಾಡಿದ್ದಾಳೆ ಎಂದು ರಿಸೀವ್ ಮಾಡಿ ಕಿವಿಗಿರಿಸಿದ. ಹಲೋ ಸರ್, ಇವತ್ತು ಮಧ್ಯಾಹ್ನ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಿತ್ತು. ನೇಹಾಳ ಧ್ವನಿ ಕೇಳಿದ ತಕ್ಷಣ, ಇವತ್ತು ಯಾವುದೇ ಮೀಟಿಂಗ್ ಅಟೆಂಡ್ ಮಾಡಲ್ಲ, ಎಲ್ಲ ನಾಳೆಗೆ ಪೋಸ್ಟ್ಪೋನ್ ಮಾಡಿ ಎಂದು ಹೇಳಿದಾಗ, ಸರ್ ಅದು ಇಂಪಾರ್ಟೆಂಟ್ ಮೀಟಿಂಗ್ ಎಂದು ಮತ್ತೆ ಹೇಳಿದಳು. ನೇಹಾ ಪ್ಲೀಸ್, ಹೇಳ್ದಷ್ಟು ಮಾಡಿ ಎಂದು ಕಾಲ್ ಕಟ್ ಮಾಡಿ ಕಾರನ್ನು ತನ್ನ ಆಫೀಸಿನಲ್ಲಿ ನಿಲ್ಲಿಸಿ ಬೈಕ್ ಹಿಡಿದು ಹೊರಟ. ಮನಸ್ಸು ಪೂರ ಹದಗೆಟ್ಟಿತ್ತು. ಅದನ್ನು ತಹಬದಿಗೆ ತರುವವರೆಗೂ ಲಾಂಗ್ ಡ್ರೈವ್ ಹೊರಟಿದ್ದ. ಕತ್ತಲಾದರೂ ವಾಪಸ್ಸು ಬರುವ ಮನಸ್ಸಾಗಲಿಲ್ಲ ಅವನಿಗೆ. ಸಾಹಿತ್ಯ ತನ್ನ ಕೆಲಸ ಮುಗಿಸಿ ಫೈಲ್ ಹಿಡಿದು ಅಭಿಯ ಕ್ಯಾಬಿನಿಗೆ ಹೋದಾಗ ಅಭಿ ಅಲ್ಲಿರದಿದ್ದುದನ್ನು ಕಂಡು ವಾಪಸ್ಸು ತನ್ನ ಟೇಬಲ್ ಬಳಿ ಬಂದು ಕುಳಿತಳು. ಸಮಯ ಓಡುತ್ತಲಿತ್ತು. ಸಂಜೆ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೊರಟರೆ ಸಾಹಿತ್ಯಾಳಿಗೆ ಬೆಳಿಗ್ಗೆ ಅಭಿ ಹೇಳಿದ ಮಾತು ನೆನಪಾಗಿ ಭಯ ಶುರುವಾಗಿತ್ತು. ಈ ಸರ್ ಜೊತೆ ಹೋದರೆ ಅರುಣ ಅಮ್ಮ ಬಿಡಲ್ಲ, ಇವ್ರ ಜೊತೆ ಹೋಗಿಲ್ಲ ಅಂದರೆ ಇವ್ರು ಬಿಡಲ್ಲ, ಏನಪ್ಪ ಮಾಡೋದು ಎಂದು ಯೋಚಿಸುತ್ತಾ ಕುಳಿತಳು. ತುಂಬ ಹೊತ್ತು ಹಾಗೆ ಕುಳಿತವಳಿಗೆ ಎಲ್ಲರೂ ಹೊರಟು ಹೋದರೂ ಅಭಿ ಬಾರದಿರುವುದನ್ನು ಕಂಡು ಅನುಮಾನದಿಂದ ಅವನ ಕ್ಯಾಬಿನಿಗೆ ಬಂದು ನೋಡಿದವಳಿಗೆ ಅವನಿರದಿದ್ದುದನ್ನು ಕಂಡು ಹೊರಗೋಡಿ ಬಂದಳು. ಹೊರಗೆ ನಿಂತಿದ್ದ ಸೆಕ್ಯೂರಿಟಿ, ಅಣ್ಣ, ಅಭಿ ಸರ್ ಎಲ್ಲಿಗಾದರೂ ಹೊರಗೋಗಿದ್ದಾರಾ ಎಂದು ಅನುಮಾನದಿಂದಲೇ ಕೇಳಿದಳು. ಅಯ್ಯೋ ನೀವೇನಮ್ಮ, ಇಷ್ಟೊತ್ತಾದರೂ ಇಲ್ಲೇ ಇದ್ದೀರಾ? ದೊಡ್ಡ ಯಜಮಾನರ ಬೈಕ್ ಇಲ್ಲ ಅಂದರೆ ಅವರು ಹೊರಗೋಗಿದ್ದಾರೆ ಅಂತಾನೇ ಅರ್ಥ. ನೀವಿನ್ನೂ ಮನೆಗೋಗಿಲ್ವಾ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಾಗ, ಮತ್ತೆ ಅವ್ರ ಕಾರು ಇಲ್ಲೇ ಇದೆ ಎಂದು ಕಾರು ನೋಡಿ ಕೇಳಿದಳು ಸಾಹಿತ್ಯ. ಅವರು ಒಂದೊಂದು ಸರಿ ಕಾರನ್ನು ಇಲ್ಲೇ ನಿಲ್ಲಿಸಿ ಬೈಕ್ ತಗೊಂಡು ಹೋಗ್ತಾರೆ. ಇಷ್ಟೊತ್ತಿಗಾಗಲೇ ಅವ್ರ ಮನೇಲಿರಬಹುದು. ನೀವು ಬೇಗ ಹೊರಡಿ ಮೇಡಮ್, ತುಂಬ ಲೇಟ್ ಮಾಡಿದರೆ ಒಳ್ಳೆಯದಲ್ಲ, ಈಗಾಗಲೇ ಲೇಟ್ ಆಗಿದೆ ನಿಮಗೆ ಎಂದ ಸೆಕ್ಯೂರಿಟಿಯ ಮಾತಿಗೆ ಸರಿ ಎಂದು ಒಳಗೋಡಿ ಬ್ಯಾಗ್ನೊಂದಿಗೆ ಹೊರಬಂದಳು. ಇಷ್ಟೊತ್ತಿಗೆ ಬಸ್ ಸಿಗಲ್ಲ ಮೇಡಮ್, ಆಟೋ ಮಾಡ್ಕೊಂಡು ಹೋಗಿ ಎಂದು ಸೆಕ್ಯೂರಿಟಿ ಕೂಗಿ ಹೇಳಿದಾಗ ಹ್ಞೂ ಎಂದು ಬೇಗ ಬೇಗನೆ ಹೆಜ್ಜೆ ಹಾಕಿದಳು. ಕೈ ಕಾಲುಗಳು ನಡುಗುತ್ತಿತ್ತು. ಮೈಯೆಲ್ಲ ಬೆವರಿ ತೊಪ್ಪೆಯಾಗಿತ್ತು.
ಕಾಪಾಡು ಕೃಷ್ಣ ಎಂದು ಉಸುರುತ್ತಲೇ ನಡೆಯುತ್ತಿದ್ದಳು. ಹತ್ತಿರದಿಂದ ಯಾವುದಾದರೂ ಗಾಡಿ ಹಾದು ಹೋದರೆ ಇನ್ನಷ್ಟು ಗಾಬರಿಗೊಳ್ಳುತ್ತಿದ್ದಳು. ಯಾರಾದರೂ ತನ್ನನ್ನು ಹಿಡಿಯಲು ಬರುತ್ತಿದ್ದಾರೆ ಎಂದೆನಿಸಿ ಪದೇ ಪದೇ ಹಿಂದೆ ತಿರುಗಿ ನೋಡುತ್ತಿದ್ದಳು. ಅಷ್ಟರಲ್ಲಿ ಒಂದು ಆಟೋ ಬರುತ್ತಿರುವುದು ಕಾಣಿಸಿ ಕೈ ಅಡ್ಡ ಹಿಡಿದು ತನ್ನ ಅಡ್ರೆಸ್ ಹೇಳಿದಾಗ ಆತ ಬರುವುದಿಲ್ಲವೆಂದು ಹೊರಟು ಹೋದ. ಇನ್ನಷ್ಟು ಗಾಬರಿಗೊಂಡಳು ಆಕೆ. ಅಯ್ಯೋ ದೇವ್ರೇ ಎಂದು ಓಡು ನಡಿಗೆಯಲ್ಲಿ ಸಾಗತೊಡಗಿದಳು. 1.5 ಗಂಟೆಯ ಬಳಿಕ ಮನೆಯ ಗೇಟು ತಲುಪುತ್ತಿದ್ದಂತೆ ಹೋದ ಜೀವ ಬಂದ ಹಾಗಾಯಿತು ಅವಳಿಗೆ. ಗಂಟೆ 12 ಆಗಿತ್ತು. ಮನೆಯ ಬಾಗಿಲು ಇನ್ನೂ ತೆರೆದಿತ್ತು. ಏದುಸಿರು ಬಿಡುತ್ತಾ ಹಣೆಯ ಮೇಲೆ ಮೂಡಿದ ಬೆವರನ್ನು ಒರೆಸುತ್ತಾ ಮೇಲೆ ಹೋಗುತ್ತಿದ್ದವಳ ಎದುರಿಗೆ ಅರುಣಾದೇವಿಯವರು ಕೋಪದಿಂದ ದೂರುಗುಟ್ಟಿ ನಿಂತಿರುವುದು ಕಂಡಿತು. ಥಟ್ಟನೆ 2 ಹೆಜ್ಜೆ ಹಿಂದೆ ಸರಿದಳು ಸಾಹಿತ್ಯ. ಏನೊಬ್ಳೆ ಬಂದಿದ್ಯಾ? ಎಲ್ಲಿ ಅಭಿ ಎಂದು ಜೋರಾಗಿ ಕೇಳಿದಾಗ, ಸರ್ ಇನ್ನೂ ಬಂದಿಲ್ವಾ ಎಂದು ಅನುಮಾನದಿಂದಲೇ ಕೇಳಿದಳು. ಅದನ್ನೇ ನಾನು ನಿನ್ನ ಹತ್ರ ಕೇಳಿದ್ದು, ಅಭಿ ಎಲ್ಲಿ ಅಂತ. ಅವನು ಬಂದಿದ್ದಿದ್ರೆ ನಿನ್ನ ಹತ್ರ ನಾನು ಯಾಕೆ ಕೇಳೋಕೆ ಬರ್ತೀನಿ? ಹಾಂ, ಅವನ ಆಫೀಸ್ಗೆ ನೀನು ಕಾಲಿಟ್ಟಾಗಿನಿಂದ ಅವನು ಸರಿಯಾಗಿ ಮನೆಗೆ ಬರ್ತಿಲ್ಲ. ಅವನ ಜೊತೆ ಅಷ್ಟೊಂದು ಸುತ್ತಾಡ್ತೀಯಲ್ಲ, ಅವನು ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ವಾ ನಿನಗೆ? ಇಲ್ಲ ಗೊತ್ತಿದ್ದು ಡ್ರಾಮಾ ಮಾಡ್ತಿದ್ಯಾ ಹೇಗೆ? ನಿಜ ಹೇಳು ಎಂದು ಗದರಿದಾಗ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಎಂದು ಅಳುಮುಖ ಹೊತ್ತು ಹೇಳಿದಳು ಸಾಹಿತ್ಯ. ಸುಳ್ಳು ಹೇಳಬೇಡ, ನನ್ನ ತಾಳ್ಮೆ ಕೆಟ್ಟರೆ ನೀನು ಈ ಭೂಮಿ ಮೇಲೆ ಇರಲ್ಲ ಎಂದು ಇನ್ನಷ್ಟು ಜೋರಾಗಿ ಹೇಳಿದಾಗ, ಅಮ್ಮ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಎಂದು ಹೇಳುವಷ್ಟರಲ್ಲಿ ಅಳುವೇ ಬಂದು ಬಿಟ್ಟಿತ್ತು ಅವಳಿಗೆ. ಏನು ಗೊತ್ತಾಗಬೇಕಿತ್ತು ಅವಳಿಗೆ ಎಂದು ಆಗ ತಾನೇ ಬಂದ ಅಭಿ ಬಾಗಿಲ ಬಳಿ ನಿಂತು ಕೇಳಿದ. ಮುಂದುವರೆಯುವುದು.